ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ವಿನಿ ಆಚಾರ್ಯ ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಕಾಪುವಿನಲ್ಲಿರುವಂತಹ ಹೊಸ ಮಾರಿಗುಡಿ ಟೆಂಪಲ್ ಮತ್ತು ಕೊಲಕಾಡಿಯಲ್ಲಿರುವಂತಹ ಕಾಳಿಕಾಂಬ ಟೆಂಪಲ್ ಬಗ್ಗೆ ಸಣ್ಣದಾಗಿ ಅದರ ವಿಶೇಷತೆ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸ್ಟೂಡೆಂಟ್ಸಿಗೆ ಎಕ್ಸಾಮ್ ನಡೀತಿತ್ತು, ಹಾಗಾಗಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಸಪೋರ್ಟ್ ಖಂಡಿತವಾಗಿಯೂ ಇನ್ನು ಮುಂದೇನೂ ಬೇಕು ಅಂತ ಕೇಳ್ಕೊಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಕಾಪು ಟೆಂಪಲ್ ಮತ್ತು ಪಡುಬಿದ್ರಿ ಟೆಂಪಲ್ ಬಗ್ಗೆ, ಬಟ್ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ನಾವು ಟೆಂಪಲ್ನ ಒಳಗಡೆ ಹೋಗುವಾಗ ಅಲ್ಲಿ ಗಂಟೆಯನ್ನು ಸ್ಥಾಪಿಸ್ತಿದ್ರು. ಈ ಗಂಟೆ ಅಯೋಧ್ಯೆಯ ಗಂಟೆಯ ಮಾದರಿಯಲ್ಲಿದೆ ಅಂತ ಹೇಳ್ತಾರೆ. ಆ್ಯಂಡ್ ಈ ಗಂಟೆ 1500 kg ತೂಕ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಈ ಗಂಟೆ ದೇಶದ 2ನೇ ಅತಿ ದೊಡ್ಡ ಗಂಟೆ ಆಗಿದೆ ಅಂತಲೂ ಹೇಳ್ತಾರೆ. ಇದನ್ನು ಮುಂಬೈನ ಅಲಿಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ರಿಯಲ್ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ಅರವಿಂದ್ ಶೆಟ್ಟಿ ಮತ್ತು ಪಲ್ಲವಿ ಶೆಟ್ಟಿ ಅವರು ದಾನ ಮಾಡಿರ್ತಾರೆ. ಆ್ಯಂಡ್ ಈ ಗಂಟೆಯನ್ನು ದೇವಾಲಯದ ಎಡಭಾಗದಲ್ಲಿ ಇರಿಸಲಾಗಿದೆ. ಇದು 5 ಅಡಿ ಎತ್ತರ ಮತ್ತು 4 ಅಡಿ ಅಗಲವಿದೆ ಅಂತ ಹೇಳ್ತಾರೆ. ಕಾಪು ಟೆಂಪಲಲ್ಲಿ 118 ಕಂಬಗಳಿವೆ. ಆ್ಯಂಡ್ ಮಾರಿಯಮ್ಮ ದೇವಾಲಯದ ಮೇಲ್ಛಾವಣಿಯನ್ನು ಹಲಸಿನ ಮರವನ್ನು ಬಳಸಲಾಗಿದೆ ಅಂತ ಹೇಳ್ತಾರೆ. ಪ್ರದಕ್ಷಿಣ ಮಾರ್ಗ ಮತ್ತು ಸುತ್ತಮುತ್ತಲಿನ ಮಾರ್ಗಗಳನ್ನು ಕಿರಲ್ ಬೋಗಿ ಮತ್ತು ಹೆಬ್ಬಲಸು ಮರವನ್ನು ಬಳಸಿ ಮಾಡಲಾಗಿದೆ ಅಂತ ಹೇಳ್ತಾರೆ. ಇನ್ನು ಅನೇಕ ವಿಶೇಷತೆಗಳು ಇದೆ. ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂಥ ಕೆಲವು ವಿಷಯಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಇನ್ನು 2ನೇ ಟೆಂಪಲ್ ಕೊಲಕಾಡಿಯಲ್ಲಿರುವಂತಹ ಕಾಳಿಕಾಂಬ ಟೆಂಪಲ್. ಇಲ್ಲಿನ ಜಾತ್ರೆ ಕೂಡ ತುಂಬ ಗ್ರ್ಯಾಂಡಾಗಿ ನಡೀತದೆ. ಆ್ಯಂಡ್ ಅಲ್ಲಿನ ಬಲೆ ಇರ್ಬೋದು ಅಥವಾ ರಥೋತ್ಸವ ಇರ್ಬೋದು, ಅದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಮಧ್ಯಾಹ್ನ ಆದರೂ ಜನ ತುಂಬ ಇದ್ದರು. ಆ್ಯಂಡ್ ನೈಟ್ ಟೈಮಲ್ಲಿ ಇನ್ನೂ ಚೆನ್ನಾಗಿ ಜಾತ್ರೆ ನಡೀತದೆ ಅಂತ ಹೇಳ್ತಾರೆ. ಬಟ್ ನೈಟ್ ಟೈಮ್ ನನಗೆ ಕೆಲವು ರೀಸನಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಆಫ್ಟರ್ನೂನ್ ನನ್ನ ಪೇರೆಂಟ್ಸ್ ಜೊತೆಗೆ ಜಾತ್ರೆಗೆ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ನೋಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡಿದ್ದಾರೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಟ್ ಅ ಟೈಮ್ ಎಲ್ಲವನ್ನು ನೋಡಿದ್ದು ಅದು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಭಕ್ತರಿಗೋಸ್ಕರ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇತ್ತು. ಆ್ಯಂಡ್ ಡಿಫ್ರೆಂಟ್ ಕಮಿಟಿ ಮೆಂಬರ್ಸಿಂದ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿಯನ್ನು ಹ್ಯಾಂಡಲ್ ಮಾಡಿದ್ರು. ಆ್ಯಂಡ್ ಎಸ್ ದ್ಯಾಟ್ಸ್ ಇಟ್ ಫಾರ್ ಕೊಲಕಾಡಿಯಲ್ಲಿರುವಂತಹ ಕಾಳಿಕಾಂಬ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಫಾರ್ ಅವರ್ ಚಾನಲ್. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್.